ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ದಿನ ಎಲ್ಲರೂ ಖುಷಿಯಿಂದ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಿಂದಿನ ಬ್ಲಾಗ್ನಲ್ಲೇ ಆಲ್ರೆಡಿ ತೋರಿಸಿದ್ದೆ ಸೀರೆ ಹಾಗೂ ಹಣ್ಣುಗಳು ಮತ್ತು ಮಾರ್ಕೆಟ್ಗೆ ಹೋಗಿ ಹೂವೆಲ್ಲ ತೊಗೊಬರೋದನ್ನೆಲ್ಲ ಹೇಗಿರುತ್ತೆ ಸಿಟಿ ಮಾರ್ಕೆಟ್ ಅಂತ ಹೇಳಿ ಬೆಂಗಳೂರಲ್ಲಿ. ಇವತ್ತು ಸಂಜೆಯಿಂದ ಪ್ರಿಪ್ರೇಷನ್ ಮಾಡ್ಕೊಂಬರೋಣ ಅಂತ ಹೇಳಿ ನನಗೆ ಇವತ್ತು ಆಫೀಸ್ ಕೆಲಸ ಇರೋದ್ರಿಂದ ಆಫೀಸ್ ಕೆಲಸನ ಮುಗಿಸಿ ಆಮೇಲೆ ಸ್ಟಾರ್ಟ್ ಮಾಡಬೇಕು. ಅಕ್ಕ ಈ ವೀಕ್ ಮಾಡ್ತಾಯಿಲ್ಲ, ಅವಳು ನೆಕ್ಸ್ಟ್ ವೀಕ್ ಮಾಡ್ತಾಳೆ. ಹಾಗಾಗಿ ಅಮ್ಮ ಮತ್ತು ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ತಮ್ಮ ಕೂಡ ಇದ್ದಾನೆ. ಅವನು ಈ ಹಬ್ಬ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ಹಾಗಾಗಿ ನಾವಿವಾಗ ಫಸ್ಟು ನಾನು ವರ್ಕ್ ಮಾಡ್ಕೊಳ್ತಾ ಇದ್ದೆ. ಈ ಸಲ ಅಮ್ಮ ಇರೋದ್ರಿಂದ ಅರ್ಧ ನನಗೆ ಹೆಲ್ಪ್ ಆಗೋಗ್ಬಿಡುತ್ತೆ. ಅವರೇ ಎಲ್ಲ ಮಾಡಿಕೊಟ್ಬಿಡ್ತಾರೆ. ಸ್ವಲ್ಪ ಅಮ್ಮ ಹೇಳಿದ್ದಾರೆ ಅವರು ಹೋಳಿಗೆ ಮತ್ತು ರವೆ ಉಂಡೆ ಮಾಡಿಕೊಡ್ತೀನಿ ಅಂತ. ನಾನು ಆಮೇಲೆ ಸ್ವಲ್ಪ ಚಕ್ಲಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಇವಾಗ ಅಮ್ಮ ಗಮ್ಮನ್ನು ಸ್ವಲ್ಪ ಒಳಗಡೆ ಹೋಗಿ ಡಿಸ್ಟರ್ಬ್ ಮಾಡ್ತಾಯಿದ್ದ. ಅವನು ಇಲ್ಲ ಅಂತ ಹೇಳಿದ್ರೆ ಕೈ ಏನಾದರೂ ಸುಟ್ಕೊಂಡ್ಬಿಡ್ತಾನೆ, ಮುಟ್ಟೋದಕ್ಕೆಲ್ಲ ಹೋಗ್ತಾನೆ ಅಂತೇಳಿ ಹಾಲಲ್ಲೇ ಕಂಫರ್ಟಾಗಿ ಕುತ್ಕೊಂಡು ಮಾಡ್ಬೋದು ಅಂತ ಹೇಳಿ ಅಮ್ಮ ಇಲ್ಲೇ ನನ್ನ ಮುಂದೆನೇ ವರ್ಕ್ ಮಾಡ್ತಾಯಿದ್ನಲ್ಲ, ಅಮ್ಮ ಇಲ್ಲೇ ಕುತ್ಕೊಂಡು ಅವರು ಹೋಳ್ಗೆನ ಮಾಡ್ತಾಯಿದ್ದಾರೆ. ಗಮನ ಕೂಡ ಅವನ ಪಾಡಿಗೆ ಅವನು ಆಟ ಆಡ್ಕೊಂಡು ಇದು ಮಾಡ್ತಿದ್ದಾನೆ. 3 ಜನನೂ ಸೇರ್ಕೊಂಡ್ಬಿಟ್ರೆ ಮಕ್ಕಳು ಬಿಡಲ್ಲ ಅಂತ ಹೇಳಿ ತುಂಬ ಕೆಲಸ ಮಾಡ್ಕೊಳ್ಳೋದಕ್ಕೆ ತೊಂದರೆ ಕೊಡ್ತಾರೆ ಅಂತೇಳಿ ಅಕ್ಕ ಬೆಳಗ್ಗೆ ಕಳಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ಲು. ಇವಾಗ ನಾವು ಕೂಡ ಸೀರೆ ಎಲ್ಲ ಕಳ್ಸೋಕ್ಕೆಲ್ಲ ಇವಾಗಲೇ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮ ನಾನು ಇಬ್ಬರು ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆಗಿದ್ವಿ. ಅಮ್ಮ ದೇವ್ರ ಸಾಮಾನೆಲ್ಲ ತೊಳ್ಕೊಟ್ಟಿದ್ದಾರೆ. ನಾನು ಕಳ್ಸೋಕ್ಕೆ ಸೀರೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಚಕ್ಲಿ ಮಾಡೋಣ ಅಂತ ಹೇಳಿ ಇನ್ಸ್ಟೆಂಟಾಗಿ ನೈವೇದ್ಯಕ್ಕೆ ಅಂತ ಹೇಳಿ ಮಾಡೋಣ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಮೆಜರ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಚಕ್ಲಿ ಜಾಸ್ತಿ ಆಯಿತು. ಬಟ್ ಚಕ್ಲಿ ಟೇಸ್ಟ್ ಅಂತೂ ಚೆನ್ನಾಗಿ ಬಂದಿತ್ತು. ಇನ್ಸ್ಟೆಂಟಾಗಿ ಈಸಿಯಾಗಿ ನೈವೇದ್ಯಕ್ಕೆ ಮಾಡೋದಾದರೆ ಈ ಥರ ಮಾಡ್ಬೋದು. ರೆಸಿಪಿನ ಇನ್ನೊಂದು ಸಲ ಚಾನಲಲ್ಲಿ ಯಾವಾಗಲಾದರೂ ಶೇರ್ ಮಾಡ್ತೀನಿ. ಬಟ್ ನನಗೆ ವಿಡಿಯೋ ಮಾಡಿಕೊಂಡು ಕೆಲಸದಲ್ಲಿ ಮಾಡೋದಕ್ಕೆ ಆಗಲಿಲ್ಲ. ಏನಕ್ಕೆಂದರೆ ನಾನೇ ಚಕ್ಲಿ ಮಾಡ್ತಾಯಿದ್ದೆ. ಹಾಗಾಗಿ ನನಗೆ ಅಷ್ಟೊಂದು ವೀಡಿಯೋ ಕ್ಯಾಪ್ಚರ್ ಮಾಡಬೇಕು ಡೀಟೇಲಾಗಿ ಅಂತ ಹೇಳಿ ಆಗಲಿಲ್ಲ. ಹಾಗಾಗಿ ಮಾಡಲಿಲ್ಲ. ಇನ್ನೊಂದು ಸಲ ಯಾವಾಗಲಾದರೂ ಡೀಟೇಲಾಗಿ ಮಾಡ್ತೀನಿ. ಇವಾಗ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇವಾಗಲೇ ನೈಟೇ ಸೀರೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಏಕೆಂದರೆ ಮಕ್ಕಳು ಎಲ್ಲ ಮಲ್ಕೊಂಡ್ಬಿಡ್ತಾನಲ್ಲ, ಗಮನ ಕೂಡ ಮಲ್ಕೊಂಡ್ಬಿಟ್ರೆ ನನಗೆ ಈಸಿ ಆಗುತ್ತೆ. ಮತ್ತು ನನಗೆ ರಜೆ ಇಲ್ಲ, ನಾಳೆ ಮಧ್ಯಾಹ್ನ ಮತ್ತೆ ವರ್ಕ್ ಇರೋದ್ರಿಂದ ಆಫ್ಟರ್ನೂನ್ ಶಿಫ್ಟ್ ಇರೋದ್ರಿಂದ ನನಗೆ ಅಷ್ಟರೊಳಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ವರ್ಕಿಗೆ ಕೂತ್ಕೊಬೇಕು. ಹಾಗಾಗಿ ಬೆಳಗ್ಗೆ ಎದ್ದು ಮಾಡೋದಕ್ಕೆ ಹೋದರೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿ ಇವಾಗಲೇ ಮಾಡ್ಕೊಂಡು ಸ್ವಲ್ಪ ಹೋಳ್ಗೆ ಮಾಡಿ ಉಳಿದಿತ್ತಂತ ಹೇಳಿ ಅದಕ್ಕೆ ಸ್ವೀಟ್ ಪೂರಿ ಕೂಡ ಮಾಡಿದ್ವಿ. ಎಕ್ಸ್ಟ್ರಾ ಮತ್ತು ವೇಸ್ಟ್ ಆಗುತ್ತಲ್ಲ ಮೈದಾ ಹಿಟ್ಟು ಅಂತ ಹೇಳಿ ಇವಾಗ ಅಮ್ಮ ರವೆ ಉಂಡೆ ಮಾಡಿದ್ದನ್ನೆಲ್ಲ ಸ್ವಲ್ಪ ಹೊತ್ತು ಹಾಗೆ ಆರೋದಕ್ಕೆ ಇಟ್ಬಿಟ್ಟು ಇವಾಗ ಒಂದು ಬಾಕ್ಸಿಗೆ ಹಾಕಿ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಅದಕ್ಕೆ ಇವಾಗ ಅಮ್ಮಂಗೆ ಹೇಳಿದ್ದೀನಿ, ನೀನು ಹೋಗಿ ರೆಸ್ಟ್ ಮಾಡು, ನಾನಿವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಅಂತೇಳಿ ಕಳಸನ ಫಸ್ಟು ರಂಗೋಲಿ ಬಿಟ್ಬಿಟ್ಟು ನೆಕ್ಸ್ಟ್ ಅದ್ರ ಮೇಲೆ ಕಳಸನ ಇಟ್ಟು ಅದಕ್ಕೆ ಸೀರೆನ ಸಿಂಪಲಾಗಿ ನಾನು ಪ್ರತಿ ಸಲ ಯಾವ ಥರ ಉಡಿಸ್ತೀನಿ ಅದೇ ಥರ ಈ ಸಲ ಕೂಡ ಸೀರೆನ ಉಡಿಸ್ಬಿಟ್ಟು ದೇವರಿಗೆ ಇವಾಗ ಆಲ್ರೆಡಿ ಅದೆಷ್ಟೆಲ್ಲ ಕೆಲಸ ಮುಗಿಸ್ಕೊಷ್ಟರೊಳಗೆ ನನಗೆ ಬೆಳಗಿನ ಜಾವ 5 o'clock 5 ಗಂಟೆ ಆಗ್ತಾಯಿದೆ. ನಾನು ಇವಾಗಲೇ ಇನ್ನೊಂದು ಸಲ ಸ್ನಾನ ಮಾಡಿಕೊಂಡು ಪೂಜೆ ಕೂಡ ರೆಡಿ ಮಾಡ್ಕೊಂಡು ಪೂಜೆ ಮಾಡಿಬಿಡ್ತೀನಿ ಬೆಳಗ್ಗೆ ಅಷ್ಟರೊಳಗೆ. ಅದು ಗಮ್ಮನೆಲ್ಲ ಇದ್ಬಿಟ್ರೆ ಆಮೇಲೆ ಆಗಲ್ಲ. ಏನಕ್ಕೆ ಅಂತೇಳಿದರೆ ನಮ್ಮದು ಸಪ್ರೇಟಾಗಿ ದೇವ್ರ ಮನೆ ಇಲ್ಲದೆ ಇರೋದ್ರಿಂದ ನಾನು ಹಾಲಲ್ಲೇ ದೇವ್ರನ್ನ ಕೂರಿಸ್ತೀನಿ. ಹಾಗಾಗಿ ಅವರು ಇದ್ರೇನಾಗುತ್ತೆ ತುಂಬ ಎಲ್ಲ ಡಿಸ್ಟರ್ಬ್ ಮಾಡ್ತಾನೆ. ಹಾಗಾಗಿ ಅವನು ಎದ್ದೇಳೋ ಅಷ್ಟರೊಳಗಡೆ ಪೂಜೆ ಮುಗಿಸ್ಕೋಬೇಕಂತ ಹೇಳಿ ಅಮ್ಮ ಎಲ್ಲರೂ ಎದ್ದೇಳೋ ಅಷ್ಟರೊಳಗೆ ಪೂಜೆಗೆ ರೆಡಿ ಮಾಡಿಕೊಂಡೆ. ಎಲ್ಲ ಆಗಿ ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ಈಗ ಅಕ್ಕನ ಮಕ್ಕಳು ಕೂಡ ಬಂದ ತಕ್ಷಣ ಅವನಿಗೆ ಶಾಕ್ ಆಗ್ತದೆ. ಡೈಲಿ ಏನೋ ಇರ್ತಾಯಿತ್ತು, ಈ ಪೂಜೆ ಮಾಡಿದ್ದೀವಿ ಅಂತೇಳಿ. ಯಾಕೆಂದರೆ ತುಂಬ ಚಿಕ್ಕವನಲ್ಲ, ಅವನಿಗೆ ಈ ಪೂಜೆ ಎಲ್ಲ ನೋಡಿದ್ರೆ ತುಂಬ ಖುಷಿ ಪಡ್ತಾನೆ. ಹಾಗೆ ಈ ಮಕ್ಕಳನ್ನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಈ ಹೊರಗಡೆ ಪಾರ್ಕಿಗೆ ಹೋಗ್ತಾಯಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಾನು ಹಾಲಲ್ಲಿ ದೇವ್ರನ್ನ ಕೂರಿಸಿರೋದ್ರಿಂದ ನಮ್ಮ ಚಿಕ್ಕವನು ಮತ್ತು ಹಾಗೆ ಗಮನು ಆ ದೇವ್ರ ಹತ್ರ ಹೋಗೋದು, ಅದನ್ನೆಲ್ಲ ಎಳೆಯೋದು ಮತ್ತು ನೈವೇದ್ಯಕ್ಕೆ ಇಟ್ಟಿರೋದೆಲ್ಲ ಕಿತ್ತು
ಎಲ್ಲ ಇದು ಮಾಡ್ತಾಯಿದ್ರು. ಏನಕ್ಕೆಂದರೆ ಅವ್ರಿಗೆ ಹತ್ರನೇ ಸಿಗುತ್ತೆ ದೇವ್ರ ಮುಂದೆ ಇಟ್ಟಿರೋದ್ರಿಂದ. ಅವ್ರಿಗೆ ಕೆಳಗಡೆನೇ ಸಿಗೋದ್ರಿಂದ ಅವರು ಪದೇ ಪದೇ ಹೇಳ್ತಾಯಿದ್ರು ಅಟ್ಲೀಸ್ಟು ಸಂಜೆವರೆಗೂ ದೇವ್ರ ಮುಂದೆ ಏನೂ ಮಾಡಬಾರ್ದು ಅಂತ ಹೇಳಿ, ಅಟ್ಲೀಸ್ಟ್ ಹೊರ್ಗಡೆನಾದರೂ ಕರ್ಕೊಂಡಿದ್ರೆ ಸ್ವಲ್ಪ ಟೈಮ್ ಕಳಿಬೋದು ಅಂತ ಹೇಳಿ ನಮ್ಮನೆ ಪಕ್ಕನೇ ಇರೋ ಅಂಥ ಪಾರ್ಕಿಗೆ ಕರ್ಕೊಂಬಂದಿದ್ವಿ. ಪಾರ್ಕಲ್ಲಂತೂ ಬೆಳಗ್ಗೆ ಮಧ್ಯಾಹ್ನದಿಂದ ಸಂಜೆ ಅಷ್ಟರೊಳಗೆ ಆಟಾಡಿ ಅವ್ರನ್ನ ನೋಡೋದಕ್ಕೆ ಆಗ್ತಾಯಿಲ್ಲ. ಅವ್ರಿಗೇನು ಬೇಕು ಅಂತ ಹೇಳಿದ್ರೆ ಮನೆಯಿಂದ ಅಲ್ಲೇ ತಂದು ನಾನು ಕೊಡ್ತಾಯಿದ್ದೆ. ಅಕ್ಕ, ಅಮ್ಮ ಮತ್ತು ತಮ್ಮ ಎಲ್ಲರೂ ಪಾರ್ಕಲ್ಲಿ ಅವ್ರನ್ನ ಕೂರಿಸ್ಕೊಂಡು ಆಟ ಆಡಿಸ್ಕೊಂಡು ಸಂಜೆವರೆಗೂ ಅದಾದಮೇಲೆ ಮನೆಗೆ ಕರ್ಕೊಂಡು ಬಂದ್ವಿ. ಅಲ್ಲಿ ನಾನು ಆಚೆ ಇದ್ದೀನಿ. ಇದು ಗ್ಲಾಸು ಬರಲ್ಲ, ಆಮೇಲೆ ಬರ್ತೀರಿ. ಅದು ಬರಲ್ಲ, ಬೀಗ ಹಾಕಿದಾರಪ್ಪ. ಹಂಗೆ ಬರ್ತೀನಿ, ಹಂಗೆ ಬರ್ತೀನಿ. ಹಾಂ, ಐಸ್ ಕ್ರೀಮ್ ಯಾರು ತಗೊಟ್ಟಿದ್ದು? ಹಾಕೊಡು ನನಗೆ. ಹೌದಾ? ಕೊಟ್ಟಿದ್ದೀನಿ ಮಾಮ ಹತ್ರ. ಅಲ್ಲಿ ಮಾಮ ಹತ್ರ ಕೊಟ್ಟಿದ್ದೀನಿ ಬಾಟಲ್, ನೋಡಲ್ಲಿ, ಹೋಗಲ್ಲಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್.